ಹಾಯ್ ಹೆಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನಿಂದ ಕೆಲವೊಂದಷ್ಟು ಇಂಗ್ಲಿಷ್ ಸಬ್ಜೆಕ್ಟ್ ಮೇಲೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನ ನೋಡ್ತಾ ಹೋಗೋಣ. ಸೊ GPSTR ಆಗಿರ್ಬೋದು, PSTR, HSTR ಟೀಚಿಂಗ್ ಎಕ್ಸಾಮ್ಸ್ಗಳಲ್ಲಿ ಕೂಡ ಇಂಗ್ಲಿಷ್ ಕ್ವಶನ್ಸ್ಗಳನ್ನ ಕೇಳಿರ್ತಾರೆ. ಇನ್ನು KPSC KEAದವರು ಕಂಡಕ್ಟ್ ಮಾಡುವಂತಹ ಎಕ್ಸಾಮ್ಸ್ಗಳಲ್ಲಿಯೂ ಕೂಡ ಇಂಗ್ಲಿಷ್ ಸಬ್ಜೆಕ್ಟ್ ಇದ್ದೇ ಇರುತ್ತೆ. ಸೊ ಈ ಎಲ್ಲ ಎಕ್ಸಾಮ್ಸ್ಗಳಿಗೆ ಹೆಲ್ಪ್ಫುಲ್ ಆಗುವಂತೆ ಇಂಗ್ಲಿಷ್ ಕಾನ್ಸೆಪ್ಟ್ಗಳನ್ನ ನೋಡ್ತಾ ಹೋಗೋಣ. ಸೊ ಕ್ವಶನ್ ಟ್ಯಾಗ್ಸ್ ಇವತ್ತು ನಾವು ಕ್ವಶನ್ ಟ್ಯಾಗ್ ಮೇಲೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ಎಲ್ಲ ಎಕ್ಸಾಮ್ಸ್ಗಳಲ್ಲಿ ಒಂದು ಕ್ವಶನ್ ಟ್ಯಾಗ್ ಮೇಲೆ ಕೇಳಿರ್ತಾರೆ. ಸೊ ಇವತ್ತು ಆ ಒಂದು ಕಾನ್ಸೆಪ್ಟ್ ಅನ್ನ ತಿಳ್ಕೊಳ್ಳೋಣ. ಸೊ ಫಸ್ಟ್ ಕ್ವಶನ್ ಅನ್ನ ನೋಡಿ, ಶಿ ಈಸ್ ಎ ಡಾಕ್ಟರ್. ಶಿ ಈಸ್ ಎ ಡಾಕ್ಟರ್ ಇದನ್ನ ಕ್ವಶನ್ ಟ್ಯಾಗ್ ಆಗಿ ಮಾಡಬೇಕು. ಆಪ್ಷನ್ಸ್ ಅನ್ನ ನೋಡಿ, ಈಸ್ ನಾಟ್ ಶಿ, ಡಸ್ ನಾಟ್ ಶಿ, ವಾಸಂಟ್ ಶಿ, ಈಸ್ ಶಿ. ಆನ್ಸರ್ ಈಸ್ ನಾಟ್ ಶಿ. ಸೊ ಇಲ್ಲಿ ಕ್ವಶನ್ ಟ್ಯಾಗ್ ಯಾವ ರೀತಿಯಾಗಿ ಮಾಡ್ಬೇಕಂದ್ರೆ, ಸ್ಟೇಟ್ಮೆಂಟ್ ಅನ್ನ ಓದಿದಾಗ ಸ್ಟೇಟ್ಮೆಂಟ್ ಪಾಸಿಟಿವ್ ನಲ್ಲಿದೆಯಾ ಅಥವಾ ನೆಗೆಟಿವ್ ನಲ್ಲಿದೆಯಾ ಅಂತ ಮೊದಲು ಐಡೆಂಟಿಫೈ ಮಾಡಬೇಕು. ಸೊ ಪಾಸಿಟಿವ್, ನೆಗೆಟಿವ್, ಫಸ್ಟ್ ಸ್ಟೆಪ್ ಇಸ್ ಪಾಸಿಟಿವ್ ನಲ್ಲಿದೆಯಾ ಅಥವಾ ನೆಗೆಟಿವ್ ನಲ್ಲಿದೆಯಾ ಅಂತ ನೋಡ್ಕೊಳ್ಬೇಕು. ನೆಕ್ಸ್ಟ್ ಸಬ್ಜೆಕ್ಟ್ ಯಾವುದು, ಹೆಲ್ಪಿಂಗ್ ವರ್ಬ್ ಯಾವುದು ಅದನ್ನ ನೋಡ್ಕೊಳ್ಬೇಕು. ಸೊ ಈಗ ಒಂದ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ಅಲ್ಲಿ ಹೆಲ್ಪಿಂಗ್ ವರ್ಬ್ ಯಾವುದು, ಸಬ್ಜೆಕ್ಟ್. ಈಗ ಸಬ್ಜೆಕ್ಟ್ ಅನ್ನ ಯಾವ ರೀತಿಯಾಗಿ ಐಡೆಂಟಿಫೈ ಮಾಡ್ತೀರಿ, ಆ ಒಂದು ಸ್ಟೇಟ್ಮೆಂಟ್ ನಲ್ಲಿ ಯಾವುದು ಕ್ರಿಯೆಗೆ ಒಳಪಡ್ತಾ ಇದೆ ಅಥವಾ ಯಾರ ಬಗ್ಗೆ ಮಾತನಾಡ್ತಾ ಇದ್ದೀವಿ, ಡಿಸ್ಕ್ರೈಬ್ ಮಾಡ್ತಾ ಇದ್ದೀವಿ ಅನ್ನೋದೇ ಸಬ್ಜೆಕ್ಟ್ ಅನ್ನ ತೋರಿಸ್ಕೊಡುತ್ತೆ. ಇನ್ನು ಹೆಲ್ಪಿಂಗ್ ವರ್ಬ್ ಈಸ್, ಆರ್, ಡಿಡ್, ಡಸ್, ಡೂ ಈ ರೀತಿಯಾಗಿ ಕೊಟ್ಟಿದ್ರೆ ಅವು ಹೆಲ್ಪಿಂಗ್ ವರ್ಬ್, ಮೇನ್ ವರ್ಬ್ ಅಲ್ಲ, ಹೆಲ್ಪಿಂಗ್ ವರ್ಬ್. ಸೊ ಅವುಗಳನ್ನ ನೋಡ್ಕೊಳ್ಬೇಕು. ಇಲ್ಲಿ ಹೆಲ್ಪಿಂಗ್ ವರ್ಬ್ ಯಾವ್ದು ಕೊಟ್ಟಿದ್ದಾರೆ, ಈಸ್ ಕೊಟ್ಟಿದ್ದಾರೆ. ಈಸ್, ಆರ್, ಡಿಡ್, ಡಸ್, ಡೂ ಈ ರೀತಿಯಾಗಿ ಕೊಟ್ಟಿದ್ರೆ ಅವು ಹೆಲ್ಪಿಂಗ್ ವರ್ಬ್ಗಳಾಗಿರ್ತವೆ. ಶಿ ಅನ್ನೋದು ಸಬ್ಜೆಕ್ಟ್. ಸೊ ಕ್ರಿಯೆಗೆ ಒಳಪಡ್ತಾ ಇದೆ, ಡಿಸ್ಕ್ರೈಬ್ ಮಾಡ್ತಾ ಇದ್ದೀವಿ, ಯಾರ ಬಗ್ಗೆ ಮಾತನಾಡ್ತಾ ಇದ್ದೀವಿ ಇದನ್ನೆಲ್ಲ ತೋರಿಸ್ಕೊಡೋದು ಸಬ್ಜೆಕ್ಟ್. ಸೊ ಇಲ್ಲಿ ಸಬ್ಜೆಕ್ಟ್ ಶಿ ಅಂತ ತೆಗೆದುಕೊಳ್ತೀವಿ, ಹಾಗೆ ಈಸ್ ಹೆಲ್ಪಿಂಗ್ ವರ್ಬ್. ಸೊ ಕ್ವಶನ್ ಟ್ಯಾಗ್ ಮಾಡ್ಬೇಕಾದ್ರೆ ನಮಗೆ ಇವೆರಡು ಇಂಪಾರ್ಟೆಂಟ್, ಹೆಲ್ಪಿಂಗ್ ವರ್ಬ್, ಸಬ್ಜೆಕ್ಟ್ ಗೊತ್ತಿರಬೇಕು. ಸೊ ಈಗ ನಾವು ಇದು ಪಾಸಿಟಿವ್ ನಲ್ಲಿದೆ, ಪಾಸಿಟಿವ್ ನಲ್ಲಿದ್ದಾಗ ನಾವು ನೆಗೆಟಿವ್ ಟ್ಯಾಗ್ ಆಗಿ ಮಾಡಬೇಕು. ಸೊ ಮೊದಲು ಹೆಲ್ಪಿಂಗ್ ವರ್ಬ್ ಬರೋದು, ಆ ಹೆಲ್ಪಿಂಗ್ ವರ್ಬ್ಗೆ ನೆಗೆಟಿವ್ ಅನ್ನ ಆಡ್ ಮಾಡಬೇಕು. ನೆಗೆಟಿವ್ ಅಂದ್ರೆ ನಾಟ್ ಇದೇನ್ ತೋರಿಸ್ಕೊಡುತ್ತೆ, ಆ ಒಂದು ಸ್ಟೇಟ್ಮೆಂಟ್ ನೆಗೆಟಿವ್ ನಲ್ಲಿದೆ. ಸೊ ಈಗ ಕ್ವಶನ್ ಟ್ಯಾಗ್ ಮಾಡ್ಬೇಕಾದ್ರೆ ಹೆಲ್ಪಿಂಗ್ ವರ್ಬ್ಗೆ N' ಅಂತ ಹಚ್ಬೇಕು, ಹಚ್ಚಿ ಸಬ್ಜೆಕ್ಟ್ ಅನ್ನ ಬರಿಬೇಕು. ಸೊ ಈ ರೀತಿಯಾಗಿ ನಾವು ಕ್ವಶನ್ ಟ್ಯಾಗ್ ಅನ್ನ ಮಾಡ್ಬೇಕು. ಸೊ ಒನ್ ಬೈ ಒನ್ ನೋಡೋಣ ಬನ್ನಿ. ಈಗ ಬೇಸಿಕ್ ರೂಲ್ ಏನ್ ಹೇಳುತ್ತೆ, ಪಾಸಿಟಿವ್ ಸ್ಟೇಟ್ಮೆಂಟ್ ಪಾಸಿಟಿವ್ ಆಗಿದ್ರೆ ಅದನ್ನ ನೆಗೆಟಿವ್ ಟ್ಯಾಗ್ ಆಗಿ ಮಾಡಬೇಕು. ಸ್ಟೇಟ್ಮೆಂಟ್ ಪಾಸಿಟಿವ್ ನಲ್ಲಿ ಕೊಟ್ಟಿದ್ರೆ ಅದನ್ನ ನೆಗೆಟಿವ್ ಟ್ಯಾಗ್. ಪಾಸಿಟಿವ್ ಅಂದ್ರೆ ನಾಟ್ ಇಲ್ದೇ ಇರೋದು, ನೆಗೆಟಿವ್ ಆಗಿ ಕೊಡದೇ ಇರೋದು. ಈಗ ಸ್ಟೇಟ್ಮೆಂಟ್ ಅನ್ನ ನೋಡಿದಾಗ ಈ ರೀತಿಯಾಗಿ ಇಲ್ದೇ ಇದ್ರೆ ಅದು ಪಾಸಿಟಿವ್ ನಲ್ಲಿ ಇರುತ್ತೆ ಅಂತ ತಿಳ್ಕೊಳ್ಬೇಕು. ಸೊ ಮೋಸ್ಟ್ ಆಫ್ ದ ಸ್ಟೇಟ್ಮೆಂಟ್ಸ್ ಇಲ್ಲಿ ಶಿ ಇಸ್ ಅ ಟೀಚರ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಹೆಲ್ಪಿಂಗ್ ವರ್ಬ್ ಈಸ್, ಹಾಗೆ ಶಿ ಅನ್ನೋದು ಸಬ್ಜೆಕ್ಟ್. ಇದನ್ನ ನಾವು ಕ್ವಶನ್ ಟ್ಯಾಗ್ ಆಗಿ ಯಾವ ರೀತಿಯಾಗಿ ಮಾಡ್ತೀವಿ, ಈಸ್ ನಾಟ್ ಶಿ, ಫಸ್ಟ್ ಹೆಲ್ಪಿಂಗ್ ವರ್ಬ್, ನೆಕ್ಸ್ಟ್ ನೆಗೆಟಿವ್ ಪಾರ್ಟ್ and other next subject and question mark. ಹಾಗೆ ರವಿ ಪ್ಲೇಸ್ ಕ್ರಿಕೆಟ್, ಇಲ್ಲಿ ರವಿ ಸಬ್ಜೆಕ್ಟ್ ಆಗಿ ತೆಗೆದುಕೊಂಡಿವಿ. ಇದು ಸಿಂಗ್ಯುಲರ್ ಸಬ್ಜೆಕ್ಟ್ ಸಿಂಗ್ಯುಲರ್ ನಲ್ಲಿದೆ. ಬಟ್ ಇಲ್ಲಿ ಹೆಲ್ಪಿಂಗ್ ವರ್ಬ್ ಸ್ಟೇಟ್ಮೆಂಟ್ ಅನ್ನ ನೋಡಿದಾಗ ನಿಮ್ಗೆ ಯಾವುದೇ ಹೆಲ್ಪಿಂಗ್ ವರ್ಬ್ ಕಾಣ್ತಾ ಇದೆಯಾ, ಇಲ್ಲ. ಸೊ ಇಲ್ಲಿ ಇದು ಯಾವ ಟೆನ್ಸ್ ನಲ್ಲಿದೆ ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸೊ ಪ್ರೆಸೆಂಟ್ ಅಂತ ಯಾವ ರೀತಿ ತೆಗೆದುಕೊಂಡಿವಿ, ಪ್ಲೇ ಇದು ಪ್ರೆಸೆಂಟ್. ಅದೇ ಪ್ಲೇಡ್ ಇತ್ತಂದ್ರೆ ಪಾಸ್ಟ್, ಪ್ಲೇಡ್. ಸೊ V1, V2, V3 ಇವುಗಳನ್ನ ನೋಡ್ಕೊಳ್ಬೇಕು ಯಾವಾಗ ಕ್ವಶನ್ ಟ್ಯಾಗ್. ನೀವು ಯಾವುದೇ ಕ್ವಶನ್ಸ್ ಅನ್ನು ಇಂಗ್ಲಿಷ್ ನಲ್ಲಿ ನಮ್ಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಗೊತ್ತಿರಬೇಕು. ಸೊ ಅದರಲ್ಲೂ V1, V2, V3 ಇವುಗಳು ಕೂಡ ಗೊತ್ತಿರಬೇಕು. ಅಂದಾಗ ಇಂಗ್ಲಿಷ್ ನಮ್ಗೆ ಅರ್ಧ ಬಂದ ಹಾಗೆ. ಸೊ ಇಲ್ಲಿ ಪ್ಲೇಸ್ ಇದೇನ್ ತೋರಿಸ್ಕೊಡುತ್ತೆ, ಪ್ರೆಸೆಂಟ್ ನಲ್ಲಿದೆ, ಅಥವಾ ಪ್ಲೇಡ್ ಇದ್ರೆ ಪಾಸ್ಟ್ ಟೆನ್ಸ್ ನಲ್ಲಿದೆ ಅಂತ ತೋರಿಸ್ಕೊಡುತ್ತೆ. ಸೊ ಈಗ ಸಿಂಗ್ಯುಲರ್ ಸಬ್ಜೆಕ್ಟ್ ಇದೆ, ಪ್ಲೇಸ್ ಇದು ಮೇನ್ ವರ್ಬ್ ಪ್ರೆಸೆಂಟ್ ನಲ್ಲಿದೆ. ಸೊ ಈಗ ಈ ರೀತಿ ಕೊಟ್ಟಿದ್ರೆ ನಾವು ಹೆಲ್ಪಿಂಗ್ ವರ್ಬ್ ಯಾವ್ದಾಗಿ ತೆಗೆದುಕೊಳ್ಬೇಕು, ಸಿಂಗ್ಯುಲರ್. ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿದ್ರೆ ಡಸ್ ತೆಗೆದುಕೊಳ್ತೀವಿ, ಸಬ್ಜೆಕ್ಟ್ ಪ್ಲೂರಲ್ ಆಗಿದ್ರೆ ಡೂ ತೆಗೆದುಕೊಳ್ತೀವಿ. ಈಗ ಇಲ್ಲಿ ಸಬ್ಜೆಕ್ಟ್ ಸಿಂಗ್ಯುಲರ್ ಇದೆ, ರವಿ ಒಬ್ನೇ ಇದ್ದಾನೆ. ಸೊ ರವಿ ಒಬ್ನೇ ಕ್ರಿಕೆಟ್ ಆಡ್ತಾ ಇದ್ದಾನೆ. ಸೊ ಇಲ್ಲಿ ನಾವು ಅದನ್ನ ಡಸ್ ಅಂತ ತೆಗೆದುಕೊಳ್ತೀವಿ. ಸಿಂಗ್ಯುಲರ್ ಸಬ್ಜೆಕ್ಟ್ ಇದ್ರೆ ಡಸ್, ಹಾಗೆ ಸಿಂಗ್ಯುಲರ್ ಸಬ್ಜೆಕ್ಟ್ ಸಿಂಗ್ಯುಲರ್ ನಲ್ಲಿದ್ರೆ ಡಸ್,
ಸಬ್ಜೆಕ್ಟ್ ಪ್ಲೂರಲ್ ನಲ್ಲಿದ್ರೆ ಡೂ ತೆಗೆದುಕೊಳ್ತೀವಿ. ಈಗ ಸಿಂಗ್ಯುಲರ್ ಸಬ್ಜೆಕ್ಟ್ ಇದೆ, ಅದಕ್ಕಾಗಿ ನಾವು ಡಸ್ ತೆಗೆದುಕೊಳ್ತೀವಿ. ಡಸ್ ನೆಗೆಟಿವ್ ಪಾರ್ಟ್ ಅಂಡ್ ಹಿ. ಇಲ್ಲಿ ರವಿ ತೆಗೆದುಕೊಳ್ಬಾರ್ದು, ಸೊ ಪ್ರನೌನ್ ತೆಗೆದುಕೊಳ್ಬೇಕು. ಇನ್ಸ್ಟೆಡ್ ಆಫ್ ರವಿ ವಿ ಹ್ಯಾವ್ ಟು ಟೇಕ್ ಹಿ. ಹಿ ಪ್ರನೌನ್ ತೆಗೆದುಕೊಳ್ಬೇಕು. ನೆಕ್ಸ್ಟ್ ದೇ ಆರ್ ಹ್ಯಾಪಿ. ದೇ ಆರ್ ಹ್ಯಾಪಿ. ದೇ ಇದು ಪ್ಲೂರಲ್ ಸಬ್ಜೆಕ್ಟ್. ಪ್ಲೂರಲ್ ಸಬ್ಜೆಕ್ಟ್ ಥರ್ಡ್ ಪರ್ಸನ್ ಅಲ್ಲಿ ಬರುತ್ತೆ. ಥರ್ಡ್ ಪರ್ಸನ್ ಪ್ಲೂರಲ್ ಸಬ್ಜೆಕ್ಟ್. ಸೊ ಇಲ್ಲಿ ಆರ್ ಹೆಲ್ಪಿಂಗ್ ವರ್ಬ್. ಆರ್ ಯಾಕೆ ತೆಗೆದುಕೊಂಡ್ವಿ? ಇಲ್ಲಿ ಪ್ಲೂರಲ್ ಸಬ್ಜೆಕ್ಟ್ ಇರೋದ್ರಿಂದ ಆರ್. ಸಿಂಗುಲರ್ ಸಬ್ಜೆಕ್ಟ್ ಇದ್ರೆ ಪ್ರೆಸೆಂಟ್ ನಲ್ಲಿ ಈಸ್ ತೆಗೆದುಕೊಳ್ತೀವಿ. ಸೊ ಇಲ್ಲಿ ದೇ ಆರ್ ಹ್ಯಾಪಿ. ಇದನ್ನ ಯಾವ ರೀತಿಯಾಗಿ ಮಾಡ್ತೀವಿ? ಹೆಲ್ಪಿಂಗ್ ವರ್ಬ್, ನೆಗೆಟಿವ್ ಪಾರ್ಟ್ ಅಂಡ್ ದೇ, ಕ್ವಶನ್ ಮಾರ್ಕ್. ನೆಕ್ಸ್ಟ್ ನೆಗೆಟಿವ್ ಸ್ಟೇಟ್ಮೆಂಟ್. ನೆಗೆಟಿವ್ ಸ್ಟೇಟ್ಮೆಂಟ್ ನಲ್ಲಿದ್ರೆ ಪಾಸಿಟಿವ್ ಟ್ಯಾಗ್ ಯಾವ ರೀತಿಯಾಗಿ ಮಾಡ್ತೀವಿ? ಇಲ್ಲಿ ನೋಡಿ, ಶಿ ಈಸ್ ನಾಟ್. ನಾಟ್ ಇದ್ರೆ ನೆಗೆಟಿವ್ ಸ್ಟೇಟ್ಮೆಂಟ್ ನೆಗೆಟಿವ್ ನಲ್ಲಿರುತ್ತೆ. ಶಿ ಈಸ್ ನಾಟ್ ಟೀಚರ್. ಶಿ ಈಸ್ ನಾಟ್ ಎ ಟೀಚರ್. ಸೊ ಈಗ ಹೆಲ್ಪಿಂಗ್ ವರ್ಬ್ ಸಬ್ಜೆಕ್ಟ್. ಯಾವಾಗ ನೆಗೆಟಿವ್ ನಲ್ಲಿದ್ದ ಸ್ಟೇಟ್ಮೆಂಟ್ ಅನ್ನ ನಾವು ಪಾಸಿಟಿವ್ ಟ್ಯಾಗ್ ಮಾಡಬೇಕಾದ್ರೆ ಅಲ್ಲಿ ಹೆಲ್ಪಿಂಗ್ ವರ್ಬ್ ವಿತ್ ಸಬ್ಜೆಕ್ಟ್ ಕ್ವಶನ್ ಮಾರ್ಕ್ ಈಸ್ ಶಿ. ಇಲ್ಲಿ ರವಿ ಡಸ್ ನಾಟ್ ಪ್ಲೇ ಕ್ರಿಕೆಟ್. ಡಸ್ ನಾಟ್. ಸೊ ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಪಾಸಿಟಿವ್ ನಲ್ಲಿದ್ದಾಗ ಅಲ್ಲಿ ನಾವು ಸಿಂಪಲ್ ಪ್ರೆಸೆಂಟ್ ಪಾಸಿಟಿವ್ ನಲ್ಲಿದ್ದಾಗ ಡಸ್ ಡು ಯೂಸ್ ಮಾಡೋಲ್ಲ. ಅದೇ ನೆಗೆಟಿವ್ ನಲ್ಲಿದ್ರೆ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಲೇಬೇಕು. ರವಿ ಡಸ್ ನಾಟ್ ಪ್ಲೇ ಕ್ರಿಕೆಟ್. ಸೊ ಇಲ್ಲಿ ಡಸ್ ತೆಗೆದುಕೊಳ್ತೀವಿ. ಡಸ್ ಹಿ. ಸೊ ಡಸ್ ಹಿ. ದೇ ಆರ್ ನಾಟ್ ಹ್ಯಾಪಿ. ಆರ್ ನಾಟ್ ನೆಗೆಟಿವ್. ಸೊ ಇಲ್ಲಿ ಆರ್ ದೇ ಯೂಸ್ ಮಾಡಬೇಕು. ನೆಕ್ಸ್ಟ್ ನೋಡೋಣ. ಸೊ ಇಲ್ಲಿ ಕೆಲವೊಂದಷ್ಟು ಸ್ಟೇಟ್ಮೆಂಟ್ಸ್ ಅನ್ನ ಕೊಟ್ಟಿದ್ದಾರೆ. ಅದು ಫಸ್ಟ್ ಸ್ಟೆಪ್ ಏನ್ ಮಾಡಬೇಕು? ಪಾಸಿಟಿವ್ ಆರ್ ನೆಗೆಟಿವ್ ಅಂತ ಐಡೆಂಟಿಫೈ ಮಾಡಬೇಕು. ಶಿ ಈಸ್ ಅ ಡಾಕ್ಟರ್. ಸೊ ಇಲ್ಲಿ ಈಸ್ ಕೊಟ್ಟಿದ್ದಾರೆ, ಈಸ್ ನಾಟ್ ಇಲ್ಲ. ಸೊ ಇದು ಪಾಸಿಟಿವ್ ನಲ್ಲಿದೆ. ಸೊ ಇದನ್ನ ನಾವು ಕ್ವಶನ್ ಟ್ಯಾಗ್ ನೆಗೆಟಿವ್ ನಲ್ಲಿ ಮಾಡಬೇಕು. ಈಸ್ ನಾಟ್ ಶಿ. ದೇ ಆರ್ ಸ್ಟೂಡೆಂಟ್. ಆರ್ ಅಂಡ್ ದೇ. ಹೆಲ್ಪಿಂಗ್ ವರ್ಬ್ ನೆಗೆಟಿವ್ ಪಾರ್ಟ್ ದೇ. ಹಿ ವಾಸ್ ಲೇಟ್. ವಾಸ್ ಇಟ್ ಈಸ್ ಇನ್ ಪಾಸ್ಟ್. ವಾಸ್ ಈ ಒಂದು ಸೆಂಟೆನ್ಸ್ ಪಾಸ್ಟ್ ನಲ್ಲಿದೆ. ಸೊ ವಾಸ್ ಇದೇನ್ ತೋರಿಸ್ಕೊಡುತ್ತೆ? ಈ ಒಂದು ಸ್ಟೇಟ್ಮೆಂಟ್ ಪಾಸ್ಟ್ ನಲ್ಲಿದೆ ಅಂತ ತೋರಿಸ್ಕೊಡುತ್ತೆ. ಸೊ ಇದು ಪಾಸಿಟಿವ್ ನಲ್ಲಿದೆ. ಸೊ ಪಾಸ್ಟ್ ಪಾಸಿಟಿವ್ ನಲ್ಲಿದೆ. ಸೊ ಇದನ್ನ ವಾಸ್ ನಾಟ್ ಹಿ ಮಾಡಬೇಕು. ವಿ ವರ್ ರೆಡಿ. ವರ್ ಯಾಕೆ ಬರೆದ್ವಿ? ಇದು ಕೂಡ ಪಾಸ್ಟ್, ಬಟ್ ಇಲ್ಲಿ ವಾಸ್ ತೆಗೆದುಕೊಳ್ಳಿಲ್ಲ, ವೇರ್ ಅಂತ ತೆಗೆದುಕೊಂಡಿದ್ವಿ. ಅಥವಾ ವರ್ ಅಥವಾ ವೇರ್ ಯಾವ್ದಾದ್ರು ನೀವು ತೆಗೆದುಕೊಳ್ಬಹುದು, ವರ್ ಅಥವಾ ವೇರ್. ಸೊ ಇಲ್ಲಿ ವಾಸ್ ಬದ್ಲಿ ವರ್ ಯಾಕೆ ತೆಗೆದುಕೊಂಡಿದ್ವಿ ಅಂದ್ರೆ ಇಲ್ಲಿ ಸಬ್ಜೆಕ್ಟ್ ಪ್ಲೂರಲ್ ನಲ್ಲಿದೆ. ಸೊ ಇದು ಫಸ್ಟ್ ಪರ್ಸನ್ ವಿ. ಹಿ ಅನ್ನೋದು ಥರ್ಡ್ ಪರ್ಸನ್. ಇದು ಥರ್ಡ್ ಪರ್ಸನ್. ಶಿ ದೇ, ಹಿ ಶಿ ಇಟ್ ದೇ ಇವು ಥರ್ಡ್ ಪರ್ಸನ್. ಐ ವಿ ಫಸ್ಟ್ ಪರ್ಸನ್, ಯು ಸೆಕೆಂಡ್ ಪರ್ಸನ್ ಆಗಿರುತ್ತೆ. ಇಲ್ಲಿ ಫಸ್ಟ್ ಪರ್ಸನ್ ಪ್ಲೂರಲ್ ಸಬ್ಜೆಕ್ಟ್ ಇದೆ. ಸೊ ಇಲ್ಲಿ ನಾವು ಏನ್ ಮಾಡ್ತೀವಿ? ವರ್ ಯೂಸ್ ಮಾಡ್ತೀವಿ. ಸೊ ಇಟ್ ಈಸ್ ಇನ್ ಆಲ್ಸೋ ಪಾಸ್ಟ್. ಸೊ ಇದನ್ನ ನಾವು ಪಾಸಿಟಿವ್ ನಲ್ಲಿದೆ, ಇದನ್ನ ನೆಗೆಟಿವ್ ನಲ್ಲಿ ಮಾಡಬೇಕು. ಹೆಲ್ಪಿಂಗ್ ವರ್ಬ್ ನೆಗೆಟಿವ್ ಪಾರ್ಟ್ ಅಂಡ್ ವಿ. ಎಕ್ಸಾಂಪಲ್ಸ್: ಶಿ ಈಸ್ ಬ್ಯೂಟಿಫುಲ್. ಈಸ್ ನಾಟ್ ಶಿ. ದೇ ವರ್ ಅಬ್ಸೆಂಟ್. ವರಂಟ್ ದೇ. ನೆಕ್ಸ್ಟ್ ಇನ್ನು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಇದ್ದಾಗ ನಾವು ಕ್ವಶನ್ ಟ್ಯಾಗ್ ಯಾವ ರೀತಿಯಾಗಿ ಮಾಡಬೇಕು? ಸೊ ಡಸ್ ಯೂಸ್ ಮಾಡಬೇಕು. ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಅನ್ನ ನೋಡಿ, ರವಿ ಪ್ಲೇಸ್ ಕ್ರಿಕೆಟ್. ಈ ಒಂದು ಸ್ಟೇಟ್ಮೆಂಟ್ ಅನ್ನ ನೋಡಿದಾಗ ನಿಮ್ಗೆ ಡಸ್ ಕಾಣ್ತಾ ಇದೆಯಾ? ಹೆಲ್ಪಿಂಗ್ ವರ್ಬ್ ಇಲ್ಲ. ಸೊ ಇಲ್ಲಿ ಸಿಂಪಲ್ ಪ್ರೆಸೆಂಟ್ ನಲ್ಲಿ ಡಸ್ ಕೊಡಲ್ಲ. ಸೊ ಡೈರೆಕ್ಟ್ ಮೇನ್ ವರ್ಬ್ ಅನ್ನ ತೆಗೆದುಕೊಳ್ತಾರೆ. ಆ ಮೇನ್ ವರ್ಬ್ಗೆ ಸಿಂಗ್ಯುಲರ್ ಸಬ್ಜೆಕ್ಟ್ ಇದ್ರೆ ಎಸ್ ಪ್ಲಸ್ ಎಸ್ ಅಂದ್ರೆ ಆಡ್ ಎಸ್ ಅನ್ನ ಮಾಡಬೇಕು, ಅಟ್ಯಾಚ್ ಕೊಡ್ಬೇಕು. ಅದೇ ಪ್ಲೂರಲ್ ಸಬ್ಜೆಕ್ಟ್ ಇದ್ರೆ ಡಿಲೀಟ್ ಎಸ್ ಅನ್ನ ಹಚ್ಚಬಾರದು. ಸೊ ಇಲ್ಲಿ ರವಿ ಪ್ಲೇಸ್ ಕ್ರಿಕೆಟ್ ಈ ಒಂದು ಸ್ಟೇಟ್ಮೆಂಟ್ ಅನ್ನ ನೋಡಿದಾಗ ಇಲ್ಲಿ ಪ್ರೆಸೆಂಟ್ ನಲ್ಲಿದೆಯೋ, ಪಾಸ್ಟ್ ನಲ್ಲಿದೆಯೋ, ಫ್ಯೂಚರ್ ನಲ್ಲಿದೆಯೋ ಅಂತ ಮೊದಲು ನೀವು ಗೆಸ್ ಮಾಡಬೇಕು. ಸೊ ಇಲ್ಲಿ ಈ ಒಂದು ಸ್ಟೇಟ್ಮೆಂಟ್ ಸಿಂಪಲ್ ಪ್ರೆಸೆಂಟ್ ನಲ್ಲಿ ಇದೆ. ಸೊ ಸಿಂಪಲ್ ಪ್ರೆಸೆಂಟ್ ನಲ್ಲಿ ಇದ್ದಾಗ ನಾವು ಡಸ್ ಹಚ್ಚಬೇಕು. ಕ್ವಶನ್ ಟ್ಯಾಗ್ ಮಾಡ್ಬೇಕಾದ್ರೆ ಯಾವ ಒಂದು ಹಚ್ಬೇಕಾ, ಡಸ್ ಹಚ್ಬೇಕಾ? ಸಿಂಗ್ಯುಲರ್ ಸಬ್ಜೆಕ್ಟ್ ಇದ್ದಾಗ ನಾವು ಡಸ್ ಯೂಸ್ ಮಾಡ್ತೀವಿ. ಡಸ್ ನೆಗೆಟಿವ್ ಪಾರ್ಟ್ ಹಿ. ಸೊ ರವಿ ಯೂಸ್ ಮಾಡಬಾರ್ದು. ಕ್ವಶನ್ ಟ್ಯಾಗ್ ಮಾಡ್ಬೇಕಾದ್ರೆ ಪ್ರನೌನ್ಸ್ ಯೂಸ್ ಮಾಡಬೇಕು. ಸೊ ಇಲ್ಲಿ ರವಿ ಇದ್ರೆ
ಮೇಲ್ ಪಾರ್ಟ್ ಇದ್ರೆ ಹಿ, ಫಿಮೇಲ್ ಪಾರ್ಟ್ ಇದ್ರೆ ಶಿ ಅಂತ ಯೂಸ್ ಮಾಡ್ಬೇಕು. ಅಥವಾ ಥಿಂಗ್ಸ್ ಯಾವ್ದಾದ್ರು ಒಂದು ಥಿಂಗ್ಸ್ ನೇಮ್ ಕೊಟ್ಟಿದ್ರೆ ಇಟ್ ಅಂತ ಯೂಸ್ ಮಾಡ್ಬೇಕು. ಅಥವಾ ಅನಿಮಲ್, ಬರ್ಡ್ ಅಂತ ಕೊಟ್ಟಿದ್ರೆ ಅದನ್ನು ಕೂಡ ಇಟ್ ಅಂತ ಯೂಸ್ ಮಾಡ್ಬೇಕು. ಸೊ ಅಲ್ಲಿ ನೇಮ್ಸ್ ಯೂಸ್ ಮಾಡಬಾರ್ದು ವೈಲ್ ಡೂಯಿಂಗ್ ಕನ್ವರ್ಟ್ ಕ್ವಶನ್ ಟ್ಯಾಗ್. ದೇ ಪ್ಲೇ ಫುಟ್ಬಾಲ್, ದೇ ಪ್ಲೇ ಫುಟ್ಬಾಲ್, ದೇ ಪ್ಲೇ ಫುಟ್ಬಾಲ್. ಈ ಒಂದು ಸ್ಟೇಟ್ಮೆಂಟ್ ನನ್ನ ನೋಡಿದಾಗ ಇದು ಕೂಡ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಬಟ್ ಇಲ್ಲಿ ಪ್ಲೂರಲ್ ಸಬ್ಜೆಕ್ಟ್ ಇದೆ. ಸೊ ಪ್ಲೂರಲ್, ದೇ ಥರ್ಡ್ ಪರ್ಸನ್ ಪ್ಲೂರಲ್. ಸೊ ಪ್ಲೇ ಅವಾಗ ಎಸ್ ಡಿಲೀಟ್ ಮಾಡಬೇಕು, ಎಸ್ ಹಚ್ಚಬಾರ್ದು. ಫುಟ್ಬಾಲ್. ಸೊ ಇಲ್ಲಿ ಡೋಂಟ್ ಸಿಂಗ್ಯುಲರ್ ಪ್ಲೂರಲ್ ಸಬ್ಜೆಕ್ಟ್ ಇದ್ದಾಗ ಡೂ ಯೂಸ್ ಮಾಡಬೇಕು. ಸೊ ಇದನ್ನ ನಾವು ನೆಗೆಟಿವ್ ನಲ್ಲಿ ಮಾಡ್ತಾ ಇದೀವಿ, ನಾಟ್ ಹಚ್ಬೇಕು. ಡೋಂಟ್ ದೇ, ಡೋಂಟ್ ದೇ. ಹಿ ವರ್ಕ್ಸ್ ಹಾರ್ಡ್, ಡಸ್ ನಾಟ್ ಹಿ. ಹಿ ಅಂತ ಸಿಂಗ್ಯುಲರ್ ಇದೆ, ಸಿಂಗ್ಯುಲರ್ ಸಬ್ಜೆಕ್ಟ್ ಇದೆ, ಥರ್ಡ್ ಪರ್ಸನ್. ಸೊ ಇಲ್ಲಿ ಎಸ್ ಹಚ್ತಾ ಇದೀವಿ ಸಿಂಗ್ಯುಲರ್ ಇದ್ದಾಗ. ಅದೇ ಪ್ಲೂರಲ್ ಇದ್ದಾಗ ಎಸ್ ಡಿಲೀಟ್. ವೆಲ್, ಡೋಂಟ್ ದೇ, ಡಸ್ ನಾಟ್ ಹಿ. ಡಸ್ ಸಿಂಗ್ಯುಲರ್, ಪ್ಲೂರಲ್ ಡೋಂಟ್. ನೆಕ್ಸ್ಟ್ ಸಿಂಪಲ್ ಪಾಸ್ಟ್ ಅಂದ್ರೆ ಈಗಾಗಲೇ ಕ್ರಿಯೆ ಮುಗಿದು ಹೋಗಿದೆ. ಸೊ ಆ ಒಂದು ಸ್ಟೇಟ್ಮೆಂಟ್ ಅನ್ನ ನಾವು ಸ್ಟೇಟ್ಮೆಂಟ್ ಇದು ಪ್ರೆಸೆಂಟ್ ನಲ್ಲಿ ಇದೆಯಾ, ಪಾಸ್ಟ್ ನಲ್ಲಿ ಇದೆಯಾ ಅಥವಾ ಫ್ಯೂಚರ್ ಟೆನ್ಸ್ ನಲ್ಲಿ ಇದೆಯಾ ಅಂತ ಐಡೆಂಟಿಫೈ ಮಾಡ್ಬೇಕಾದ್ರೆ ನಿಮ್ಗೆ ಅವುಗಳು ಗೊತ್ತಿರಬೇಕು. ಸೊ ಅವುಗಳನ್ನು ಕೂಡ ಮುಂದಿನ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಮುಂದಿನ ಸೆಷನ್ ಗಳನ್ನ ಮಾಡ್ತಾ ಹೋಗ್ತೀನಿ, ಅವುಗಳನ್ನ ನೋಡ್ಬಹುದು. ಸೊ ಶಿ ಕೇಮ್ ಅರ್ಲಿ, ಕೇಮ್, ಕಮ್, ಕೇಮ್. ಕಮ್ ಅನ್ನೋದು ಪ್ರೆಸೆಂಟ್, ಕೇಮ್ ಅನ್ನೋದು ಪಾಸ್ಟ್. ಸೊ ಈ ವರ್ಬ್ಸ್ ಗಳನ್ನ ನೋಡಿ ನಾವು ಐಡೆಂಟಿಫೈ ಮಾಡಬೇಕು, ಪಾಸ್ಟ್ ಆರ್ ಪ್ರೆಸೆಂಟ್ ಅಂತ ಐಡೆಂಟಿಫೈ ಮಾಡಬೇಕು. ಸೊ ಶಿ ಕೇಮ್ ಅರ್ಲಿ, ಕೇಮ್ ಆಲ್ರೆಡಿ ಕ್ರಿಯೆ ಮುಗಿದು ಹೋಗಿದೆ. ಸೊ ಇಲ್ಲಿ ನಾವು ಪ್ರೆಸೆಂಟ್ ನಲ್ಲಿ ಡೂ, ಡಸ್ ಅಂತ ಯೂಸ್ ಮಾಡಿದ್ವಿ, ಹೌದಲ್ವಾ? ಇಲ್ಲಿ ಡಿಡ್ ಅಂತ ಯೂಸ್ ಮಾಡ್ತೀವಿ ಯಾವಾಗ ಪಾಸ್ಟ್ ನಲ್ಲಿದ್ದಾಗ. ಇಲ್ಲಿಯೂ ಕೂಡ ಹೆಲ್ಪಿಂಗ್ ವರ್ಬ್ ಕೊಟ್ಟಿಲ್ಲ ಸಿಂಪಲ್ ಪಾಸ್ಟ್ ನಲ್ಲಿ. ಸೊ ಸಿಂಪಲ್ ಪಾಸ್ಟ್ ನಲ್ಲಿ ಹೆಲ್ಪಿಂಗ್ ವರ್ಬ್ ಕೊಡದೇ ಇದ್ರೆ ಸೊ ನಾವು ಡಿಡ್ ತೆಗೆದುಕೊಳ್ತೀವಿ. ಡಿಡಂಟ್ ಶಿ, ಇಟ್ ಈಸ್ ಇನ್ ಪಾಸಿಟಿವ್ ಸ್ಟೇಟ್ಮೆಂಟ್, ವಿ ಹ್ಯಾವ್ ಟು ಕನ್ವರ್ಟ್ ಇನ್ ಟು ನೆಗೆಟಿವ್ ಟ್ಯಾಗ್. ಸೊ ಡಿಡ್ ನಾಟ್ ಶಿ, ಡಿಡ್ ನಾಟ್ ಪಾಸ್ಟ್ ಇದ್ರೆ ಡಿಡ್, ಪ್ರೆಸೆಂಟ್ ಪ್ಲೂರಲ್ ಇದ್ರೆ ಡೂ, ಪ್ರೆಸೆಂಟ್ ಸಿಂಗ್ಯುಲರ್ ಇದ್ರೆ ಡಸ್, ಸಿಂಪಲ್ ಪಾಸ್ಟ್ ಇದ್ರೆ ಡಿಡ್. ನೋಡಿ ಈಗ ಪಾಸಿಟಿವ್ ಅಲ್ಲಿ ಡೂ ಡಸ್ ಕೊಡಲ್ಲ, ಆದ್ರೆ ನೆಗೆಟಿವ್ ಅಲ್ಲಿ ಏನ್ ಮಾಡಿರ್ತಾರೆ ಅಂದ್ರೆ ಡೂನು ಕೊಡ್ಬೇಕು, ಡಸ್ ಅನ್ನು ಕೊಡ್ಬೇಕು, ಡಿಡ್ ಅನ್ನು ಕೊಡ್ಬೇಕು. ಸೊ ಈಗ ಶಿ ಡು ನಾಟ್ ಕಮ್ ಅರ್ಲಿ, ಶಿ ಡಸ್ ನಾಟ್ ಕಮ್ ಅರ್ಲಿ, ದೇ ಡು ನಾಟ್ ವಿಸಿಟ್. ಸೊ ಇಲ್ಲಿ ಇದು ಪಾಸ್ಟ್. ನೋಡಿ ಪ್ರೆಸೆಂಟ್ ಅಲ್ಲಿದ್ರೆ ಶಿ ಡಸ್ ನಾಟ್ ಕಮ್, ಪ್ರೆಸೆಂಟ್ ಅಲ್ಲಿದ್ರೆ ಡಸ್ ಯೂಸ್ ಮಾಡಬೇಕು, ನೆಗೆಟಿವ್ ಅಲ್ಲಿ ಇರುತ್ತೆ. ಅದೇ ಪ್ಲೂರಲ್ ಇದ್ರೆ ಡೂ, ಡೋಂಟ್. ಅದೇ ಪಾಸ್ಟ್ ಅಲ್ಲಿ ಇದ್ರೆ ಶಿ ಡಿಡಂಟ್. ನೆಗೆಟಿವ್ ಸ್ಟೇಟ್ಮೆಂಟ್ ಇದ್ರೆ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಿರ್ತಾರೆ, ಯೂಸ್ ಮಾಡಲೇಬೇಕು. ಅದೇ ಪಾಸಿಟಿವ್ ನಲ್ಲಿದ್ರೆ ಸಿಂಪಲ್ ಪಾಸ್ಟ್ ಅವ್ರ ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಫ್ಯೂಚರ್ ಅಲ್ಲಿ ಕೊಟ್ಟಾಗ ಅಲ್ಲಿ ಡೂ, ಡಸ್, ಡಿಡ್ ಯೂಸ್ ಮಾಡಲ್ಲ. ಸೊ ನೆಕ್ಸ್ಟ್ ರವಿ ವನ್ ದಿ ಮ್ಯಾಚ್. ನೋಡಿ ಇಲ್ಲಿ ಒನ್ ಇದು ಪಾಸ್ಟ್, ಗೆದ್ದನು ಮ್ಯಾಚ್ ಅನ್ನ ರವಿ ಗೆದ್ದನು. ಸೊ ಇಲ್ಲಿ ಡಿಡ್ ಕ್ವಶನ್ ಟ್ಯಾಗ್ ತೆಗೆದುಕೊಳ್ಬೇಕು. ಪಾಸ್ಟ್ ಇದ್ರೆ ಡಿಡ್, ಡಿಡಂಟ್, ಡಿಡ್ ನೆಗೆಟಿವ್ ಪಾರ್ಟ್ ಅಂಡ್ ಹಿ. ನೆಕ್ಸ್ಟ್ ಮಾಡಲ್ ವರ್ಬ್ಸ್ ಇದ್ದಾಗ, ಮಾಡಲ್ ವರ್ಬ್ಸ್ ಪಾಸಿಟಿವ್ ನಲ್ಲಿ ಹೇಗೆ ಕೊಟ್ಟಿದ್ದಾರೆ ನೋಡಿ, ಕ್ಯಾನ್, ವಿಲ್, ಶುಡ್, ಈ ರೀತಿಯಾದ ವರ್ಬ್ಸ್. ಯು ಕ್ಯಾನ್ ಸ್ವಿಮ್. ಸೊ ಯು ಕ್ಯಾನ್ ಪಾಸಿಟಿವ್ ನಲ್ಲಿದೆ, ಕಾಂಟ್ ಯು. ಒಂದ್ ವೇಳೆ ಯು ಕಾಂಟ್ ಸ್ವಿಮ್ ಸ್ಟೇಟ್ಮೆಂಟ್ ನೆಗೆಟಿವ್ ನಲ್ಲಿ ಯು ಕಾಂಟ್ ಸ್ವಿಮ್ ಇದ್ದಾಗ ಕ್ಯಾನ್ ಯು. ಶಿ ವಿಲ್ ಕಮ್, ವೋಂಟ್ ಶಿ. ನೆಕ್ಸ್ಟ್ ಶಿ ವೋಂಟ್ ಕಮ್ ಇದ್ದಾಗ ವಿಲ್ ಶಿ. ದೇ ಶುಡ್ ಸ್ಟಡಿ, ಶುಡಂಟ್ ದೇ. ದೇ ಶುಡ್ ನಾಟ್ ಸ್ಟಡಿ ಇದ್ದಾಗ ಶುಡ್ ದೇ. ಸೊ ಇಲ್ಲಿ ನೇಮಿಂಗ್ಸ್ ಯೂಸ್ ಮಾಡಬಾರ್ದು ಕ್ವಶನ್ ಟ್ಯಾಗ್ ಮಾಡಬೇಕಾದ್ರೆ. ಸೊ ಕೀಪ್ ಇಟ್ ಇನ್ ಮೈಂಡ್. ಯು ಕ್ಯಾನ್ ಡ್ರೈವ್, ಕಾಂಟ್ ಯು. ಯು ಕ್ಯಾನ್ ಡ್ರೈವ್, ಯು ಕ್ಯಾನ್ ನಾಟ್ ಡ್ರೈವ್ ಇದ್ದಾಗ, ಯು ಕಾಂಟ್ ಡ್ರೈವ್ ಇದ್ದಾಗ ಕ್ಯಾನ್ ಯು. ಶಿ ವಿಲ್ ಹೆಲ್ಪ್ ಅಸ್ ಇದ್ದಾಗ ವೋಂಟ್ ಶಿ. ಶಿ ವೋಂಟ್ ಹೆಲ್ಪ್ ಅಸ್ ಇದ್ದಾಗ ವಿಲ್ ಶಿ. ನೆಕ್ಸ್ಟ್
ಸಮ್ ಸ್ಪೆಷಲ್ ಕೇಸಸ್ ಕೊಟ್ಟಾಗ ಅಂದ್ರೆ ಈಗ ಐ ಆಮ್ ಸ್ಟೇಟ್ಮೆಂಟ್ ನಲ್ಲಿ ಐ ಆಮ್ ಅಂತ ಇದ್ರೆ ಅಲ್ಲಿ ಆರಂಟ್ ಐ ಯೂಸ್ ಮಾಡಬೇಕು, ನಾಟ್ ಆಮ್ ನಾಟ್ ಐ. ಸೊ ಇದನ್ನು ಒಂದ್ ಸ್ವಲ್ಪ ನೀವು ಕಾನ್ಸಂಟ್ರೇಷನ್ ಕೊಟ್ಟು ಓದ್ಬೇಕು. ಕ್ವಶನ್ ಅಲ್ಲಿ ಐ ಆಮ್ ಇದ್ದಾಗ ಆರಂಟ್ ಐ ಯೂಸ್ ಮಾಡಬೇಕು, ಆರಂಟ್ ಐ, ನಾಟ್ ಆಮ್ ನಾಟ್ ಐ. ನೆಕ್ಸ್ಟ್ ಲೆಟ್ಸ್, ಶಾಲ್ ವಿ, ಲೆಟ್ಸ್ ಅಂತ ಕೊಟ್ಟಿದ್ರೆ ಸ್ಟೇಟ್ಮೆಂಟ್ ನಲ್ಲಿ ಶಾಲ್ ವಿ ಯೂಸ್ ಮಾಡಬೇಕು. ಲೆಟ್ಸ್ ಗೋ ಟು ದ ಪಾರ್ಕ್ ಕೊಟ್ಟಾಗ ಶಾಲ್ ವಿ. ನೆಕ್ಸ್ಟ್ ಇಂಪೆರೇಟಿವ್ ಸೆಂಟೆನ್ಸ್, ಇಂಪೆರೇಟಿವ್ ಸೆಂಟೆನ್ಸ್ ಕೊಟ್ಟಾಗ ಯಾವ ರೀತಿಯಾಗಿ ಮಾಡಬೇಕು? ಓಪನ್ ದಿ ಡೋರ್ ಇಟ್ ಈಸ್ ಇನ್ ಇಂಪೆರೇಟಿವ್ ಸೆಂಟೆನ್ಸ್. ಅವಾಗ ನಾವು ವಿಲ್ ಯು ಯೂಸ್ ಮಾಡಬೇಕು, ವಿಲ್. ಹೆಲ್ಪ್ ಮೀ ಕೊಟ್ಟಾಗ ಇದು ಕೂಡ ಇಂಪೆರೇಟಿವ್ ಅಂದ್ರೆ ಆರ್ಡರ್, ರಿಕ್ವೆಸ್ಟ್, ನಾವು ಬೈದ್ ಹೇಳ್ತೀವಿ, ರಿಕ್ವೆಸ್ಟ್ ಮಾಡ್ತೀವಿ. ಸೊ ಆ ಟೈಮ್ ನಲ್ಲಿ ವಿಲ್ ಯು ಯೂಸ್ ಮಾಡಬೇಕು. ಇನ್ನು ನೋ ಬಡಿ, ಸಂಬಡಿ, ಎವ್ರಿ ಒನ್ ಕೊಟ್ಟಾಗ ಅಲ್ಲಿ ಕ್ವಶನ್ ಟ್ಯಾಗ್ ಯಾವ ರೀತಿ ಮಾಡಬೇಕು? ಎವ್ರಿ ಒನ್ ಇಟ್ ಈಸ್ ಇನ್ ಪ್ರೆಸೆಂಟ್. ಸೊ ಪ್ರೆಸೆಂಟ್ ನಲ್ಲಿದೆ. ಎವ್ರಿ ಒನ್ ಸ್ಟೇಟ್ಮೆಂಟ್ ಎವ್ರಿ ಒನ್ ಇದ್ದಾಗ ಅಲ್ಲಿ ಯೂಸ್ ಮಾಡಿದ್ರು ಕೂಡ ಕ್ವಶನ್ ಟ್ಯಾಗ್ ನಲ್ಲಿ ನಾವು ಪ್ಲೂರಲ್ ವರ್ಡ್ ತೆಗೆದುಕೊಳ್ಬೇಕು ಮತ್ತೆ ನೆಗೆಟಿವ್ ಪಾರ್ಟ್ ಅನ್ನ ಮಾಡಬೇಕು. ನೋ ಬಡಿ, ಸಮ್ ಬಡಿ, ಎವ್ರಿಬಡಿ ಇದ್ದಾಗ ಸೊ ಅದು ನಿಮ್ಗೆ ಸಿಂಗ್ಯುಲರ್ ಅಂತ ಕನಿಸಿದ್ರು ಕೂಡ ಅದನ್ನ ನಾವು ಕ್ವಶನ್ ಟ್ಯಾಗ್ ಮಾಡ್ಬೇಕಾದ್ರೆ ಪ್ಲೂರಲ್ ತೆಗೆದುಕೊಳ್ಬೇಕು. ಈಗ ನೋ ಬಡಿ ಇದು ನೆಗೆಟಿವ್ ಪಾರ್ಟ್. ಸೊ ಇದನ್ನ ಪಾಸಿಟಿವ್ ನಲ್ಲಿ ಹೇಗ್ ಮಾಡ್ತೀವಿ? ಕೇಮ್ ಅಂತ ಕೊಟ್ಟಿದ್ದಾರೆ. ಸೊ ಆಲ್ರೆಡಿ ಕ್ರೇ ಮುಗಿದು ಹೋಗಿದೆ. ಸೊ ಡಿಡ್ ಅಂತ ತೆಗೆದುಕೊಳ್ಬೇಕು. ಇಲ್ಲಿ ನೆಗೆಟಿವ್ ಇರೋದ್ರಿಂದ ಡಿಡ್ ದೇ. ಸೊ ಈ ರೀತಿಯಾಗಿ ನಾವು ಕ್ವಶನ್ ಟ್ಯಾಗ್ ಅನ್ನ ಮಾಡಬೇಕು. ಸೊ ಇಲ್ಲಿ ಕೆಲವೊಂದಷ್ಟು ಕ್ವಶನ್ಸ್ ಗಳನ್ನ ನೋಡ್ತಾ ಹೋಗೋಣ. ಶಿ ಸಿಂಗ್ಸ್ ವೆಲ್. ಡಸ್ ನಾಟ್ ಶಿ, ಇಸ್ ನಾಟ್ ಶಿ, ಡಿಡಾಂಟ್ ಶಿ, ಡಸ್ ಶಿ? ಆನ್ಸರ್ ಡಸ್ ನಾಟ್ ಶಿ. ದೇ ಆರ್ ಪ್ಲೇಯಿಂಗ್ ಫುಟ್ಬಾಲ್. ನೆಕ್ಸ್ಟ್ ಆಪ್ಷನ್ಸ್ ಅನ್ನ ನೋಡಿ. ಆರ್ ದೇ, ಆರಂಟ್ ದೇ, ಡೋಂಟ್ ದೇ, ಡಿಡಂಟ್ ದೇ. ಸೊ ಇಟ್ ಈಸ್ ಇನ್ ಪಾಸಿಟಿವ್ ಸ್ಟೇಟ್ಮೆಂಟ್ ಬಟ್ ಕಂಟಿನ್ಯೂಸ್ ನಲ್ಲಿದೆ, ಪ್ರೆಸೆಂಟ್ ಕಂಟಿನ್ಯೂಸ್ ನಲ್ಲಿದೆ. ಸೊ ಇಲ್ಲಿ ದೇ ಅಂತ ಕೊಟ್ಟಿದ್ದಾರೆ. ಸೊ ಪ್ಲೂರಲ್ ಸಬ್ಜೆಕ್ಟ್ ಇದೆ. ಸೊ ಅದನ್ನ ನಾವು ಯಾವ ರೀತಿಯಾಗಿ ಮಾಡ್ತೀವಿ? ಆರಂಟ್ ದೇ. ಹಿ ಡಿಡ್ ನಾಟ್ ಅಟೆಂಡ್ ದಿ ಕ್ಲಾಸ್. ಸೊ ಇದು ಪಾಸ್ಟ್ ನಲ್ಲಿದೆ, ಪಾಸ್ಟ್ ನೆಗೆಟಿವ್ ಬಟ್ ಸಿಂಗ್ಯುಲರ್ ಸಬ್ಜೆಕ್ಟ್. ಸೊ ಇದನ್ನ ಯಾವ ರೀತಿಯಾಗಿ ಮಾಡ್ತೀವಿ? ನೆಗೆಟಿವ್ ಇದ್ದಿದ್ದು ಪಾಸಿಟಿವ್ ನಲ್ಲಿ ಮಾಡ್ತೀವಿ. ಸೊ ಈಗ ಡಿಡ್ ಹಿ ಅಂತ ಮಾಡ್ತೀವಿ. ಸೊ ಆನ್ಸರ್ ಡಿಡ್ ಹಿ. ಲೆಟ್ಸ್ ಸ್ಟಾರ್ಟ್ ದಿ ಮೀಟಿಂಗ್. ಲೆಟ್ಸ್ ಅಂತ ಕೊಟ್ಟಿದ್ರೆ ಯಾವ ರೀತಿಯಾಗಿ ಕ್ವಶನ್ ಟ್ಯಾಗ್ ಮಾಡ್ತೀವಿ? ವಿಲ್ ವಿ, ಶಾಲ್ ವಿ, ಡೋಂಟ್ ವಿ, ಆರಂಟ್ ವಿ. ಸೊ ಅಲ್ಲಿ ಶಾಲ್ ವಿ ಅಂತ ಯೂಸ್ ಮಾಡ್ತೀವಿ ಲೆಟ್ಸ್ ಇದ್ರೆ. ಸೊ ಇದಿಷ್ಟು ಇವತ್ತಿನ ಸೆಷನ್. ಮುಂದಿನ ಸೆಷನ್ ಅಲ್ಲಿ ನಾವು ಮತ್ತಷ್ಟು ಕಾನ್ಸೆಪ್ಟ್ ಗಳನ್ನ ತೆಗೆದುಕೊಂಡು ಬರ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.